ವೇದವಾಕ್ಯವನ್ನೆಲ್ಲ ಮೋದದಿಂದ ಕನ್ನಡದಿ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸೂತ್ರರನ್ನಾಗಿ ಕೈದ ಶ್ರೀ ಕೆಡಿಸಿದ್ದ ಸಿದ್ಧರೂಢರಿಗೆ ನತನಕ್ಕೆ, ಸಿದ್ಧರೂಢರಿಗೆ ನತನಕ್ಕೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನ ಕೇಳುವ ತನಕ ಬಾಳ ಕೂಗುತ್ತಲಿರ್ಪರೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವಗರ್ಜನ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲಂ ಗುರುಮೂರ್ತಿ ಪೂಜಾಮೂಲೋ ಗುರುಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನೇ ಆತ್ಮ ಜ್ಞಾನ ಪ್ರದಾಯಿನೇ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದ ಪರಮಾನುಭವ ಬೋಧ ಎನ್ನುವ ಗ್ರಂಥದ ಇಲ್ಲಿಯವರೆಗೂ ನಡೆದು ಬಂದಂಥ ಗ್ರಂಥ ಆಧಾರವಾಗಿಟ್ಟುಕೊಂಡು ಈ ದಿನ ಈ ಗ್ರಂಥದ 4ನೆಯ ಸಂಧಿಯ 4ನೆಯ ನುಡಿ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಆತ್ಮನಲ್ಲಿ ಯಾವ ದೋಷಗಳು ಇಲ್ಲ ಅಂತ ಹೇಳಿದರು. ಯಾಕಂದರೆ ಇವು ರಾಜಸ ತಾಮಸ ಮತ್ತು ಸಾತ್ವಿಕ ಗುಣಗಳ ಕಾರ್ಯವಿನ ಈ 3 ಗುಣಗಳನ್ನು ತಿಳಿಯುವಂಥ ಆತ್ಮ ನೀನಿದ್ದಿ. ಆ ಕಾರಣ ನಿನ್ನಲ್ಲಿ ಯಾವ ದೋಷಗಳೇ ಇಲ್ಲ ಅಂತ ಹೇಳ್ತಾ ಬಂದರು. ಈಗ
ಇಲ್ಲಿ ಈ ದೋಷಗಳನ್ನು ಕಳಿಬೇಕಾಗಿದ್ರೆ ಗುರುಮುಖದಿಂದ ಶ್ರವಣ ದೋಷ ಇರಬಾರದು, ಮನನ ಮಾಡುವಾಗ ಸಂಶಯ ಇರಬಾರದು, ನಿಧಿಧ್ಯಾಸದಲ್ಲಿ ಯಾವ ಭೇದ ಬರದಂತೆ ನೀನು ಗುರುಮುಖದಿಂದ ಶ್ರವಣ ಮಾಡಿದ್ದಾದರೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಅಂಗೈಯಲ್ಲಿ ನೆಲ್ಲಿಕಾಯಿಯಂತೆ, ಕನ್ನಡಿಯಲ್ಲಿ ನಿನ್ನ ಮುಖ ನಿಜವಾದಂತೆ ನಿನ್ನಲ್ಲೇ ಆತ್ಮಜ್ಞಾನ ದೃಢವಾಗುವುದು ಅಂತ ಹೇಳಿದರು ಅವರು. ಕನ್ನಡಿಯಲ್ಲಿ ಮುಖದ ಸಂಶಯ ಇಲ್ಲ, ಅಂಗೈಯಲ್ಲಿ ನೆಲ್ಲಿಕಾಯಿಗೆ ಸಂಶಯ ಇಲ್ಲ. ಅದರಂತೆ ನಿನ್ನಲ್ಲಿ ನಾ ಬ್ರಹ್ಮ ಇದ್ದೇನೆ ಅನ್ನೋದು ಸಂಶಯ ಬರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಬೋಧಕತ್ವ, ಗುರು ಹೀಗೆ ಹೇಳಬೇಕು, ಶಿಷ್ಯ ಹೀಗೆ ಕೇಳಬೇಕು ಅಂತ ಹೇಳ್ತಾ ಬಂದರು. ಅದರಂತೆ ಇಲ್ಲಿ ಮುಂದಿನ ಸೂತ್ರದಲ್ಲಿ ವಿರತಂಗೆ ಕರ್ಮರಹಿತನಾಗಿ ನಿಜವನು ಗುರು ಬೋಧಿಪದು 4 ತೆರದಿಂದೆ. ತೆರ ಅಂದರೆ ಪ್ರಕಾರ ಅಂದರೆ ರೀತಿ ಅಂದರೆ ಒಂದೇ. ವಿರತಂಗೆ ಅಂದರೆ ವೈರಾಗ್ಯಶಾಲಿಯಾದ ಶಿಷ್ಯನಿಗೆ. ವೈರಾಗ್ಯ ನಮಗೆ ಎಷ್ಟು ಬಂದದ ನೋಡ್ಬೇಕು. ವೈರಾಗ್ಯ ಅಂದರೆ ಇಹ ಮತ್ತು ಪರಲೋಕದ ಆಪೇಕ್ಷ ಇಚ್ಛೆಯನ್ನ ಮಾಡದೆ ಅವೆಲ್ಲವೂ ತೃಣ ಸಮಾನದಂತೆ ತಿಳಿದು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪರಮಾನಂದ ಪ್ರಾಪ್ತಿಯನ್ನೇ ಪಡಿಬೇಕನ್ನುವಂಥ ಉದ್ದೇಶದಿಂದ ಕೂಡಿದಂಥ ಶಿಷ್ಯನಿಗೆ ಗುರು ಆದವನು ಏನು ಹೇಳಬೇಕು ಅಂದರೆ ನಿಜವನು. ಅಂತ ಶಿಷ್ಯನಿಗೆ ಸುಳ್ಳು ಹೇಳಬಾರದು, ಸತ್ಯನೇ ಹೇಳಂದ್ರು. ಏನು ಸತ್ಯ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ನಾಪರಹ. ನೀನು ಪರಮಾತ್ಮನಿದ್ದಿ, ಬ್ರಹ್ಮನಿದ್ದಿ, ಶಿವನೇ ನೀನಿದ್ದಿ. ಅದು ಬಿಟ್ಟು ಬ್ಯಾರೆ ಆತ ಹೇಳಬಾರದು. ಯಾಕಂದ್ರೆ ಕರ್ಮರಹಿತವಾಗಿ ಅದು ನಿಜ ಹೇಗಿದೆ ಅಂದರೆ ಕರ್ಮಕ್ಕ ಸಹಿತವಾಗಿ, ಕರ್ಮದಲ್ಲಿ ಕೂಡಿಲ್ಲ ಬ್ರಹ್ಮ. ಕರ್ಮದಲ್ಲಿ ಬ್ರಹ್ಮ ಕೂಡಿಲ್ಲ, ಕರ್ಮಕ್ಕ ಸಾಕ್ಷಿಯಾಗ ನೋಡು. ಅಂತ ಕರ್ಮಕ್ಕ ನಿಲುಕಲಾದಂಥ ಅವನ ಸ್ವರೂಪವನ್ನ ಕರ್ಮ ಮಾಡಿ ತಿಳ್ಕೋಂತ ಗುರು ಹೇಳಬಾರದು. ಹೇಳಕ್ ಬರ್ತದ? ಒಂದು ತಾಸಿನಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಯಾರಾದರೂ ಬಂದರೆ, ಅಥವಾ 2-3 ತಾಸಿನಲ್ಲಿ ನಾನು ರಾಯಚೂರಿಂದ ಬೆಂಗಳೂರು ಮುಟ್ಟಬೇಕು ಅಂತ ಹೇಳಿದವನಿಗೆ ಗೊತ್ತಿದ್ದವನು ನಿಜ ಹೇಳಬೇಕಿಲ್ಲ. ನೋಡ್ತಮ್ಮ, 2 ತಾಸು 3 ತಾಸಿನಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ನೀನು ಒಂದೇ ಒಂದು ವಿಮಾನ ಮಾರ್ಗವಾಗಿ ಹೋಗಬಹುದು ವಿನಃ ಬೇರೆ ಯಾವುದೇ ಮಾರ್ಗದಿಂದ ಮುಟ್ಟಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕಿಲ್ಲ. ಅದು ಬಿಟ್ಟು ಸೈಕಲ್ ಮೋಟ್ರ್ ತಗೊಂಡು ಹೋಗು, ಟ್ರ್ಯಾಕ್ಟರ್ ತಗೊಂಡು ಹೋಗು, ಬಸ್ಸಿನಾಗ ಹೋಗು, ರೈಲ್ನಾಗ ಹೋಗೋದು ಮುಡ್ತಾನೇನು? 3 ತಾಸಿನಾಗ ಮುಟ್ಟಂಗಿಲ್ಲ. ಇಲ್ಲಿಂದ ಹೈದ್ರಾಬಾದ್ಗೆ ಹೋಗು, ಅಲ್ಲಿಂದ ಪ್ಲೇನ್ ಹತ್ತು 45 ನಿಮಿಷದಾಗ ಹೈದ್ರಾಬಾದ್ ಬರ್ತದೆ. ಅದು ನಿಜ ಅಲ್ಲ. ಹಾಗೆ ಗುರು ಆದವನು ಕೂಡ ಕರ್ಮ ಉಪಾಸನೆಯಿಂದ ನಮ್ಮ ಸ್ವರೂಪಕ್ಕೆ ಮುಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗುರು ಶಿಷ್ಯನಿಗೆ ಹೇಳಬೇಕು, ಜ್ಞಾನದೇವತೋ ಕೈವಲ್ಯಂ. ಜ್ಞಾನದಿಂದನೇ ಮೋಕ್ಷ ಆಗ್ತದೆ ನೋಡಪ್ಪ, ಕರ್ಮದಿಂದಲ್ಲ, ಉಪಾಸನದಿಂದಲ್ಲ. ಅವೆಲ್ಲವೂ ಪರಂಪರಾ ಸಾಧನೆಗಳೇ ವಿನಃ
ಮಲವಿಕ್ಷೇಪ ದೋಷವನ್ನು ಕಳೆಯಲಿಕ್ಕೆ ಸಾಧನೆ ವಿನ ಮೋಕ್ಷವನ್ನು ಪಡೆಯಲಿಕ್ಕೆ ನಿಜವಾದ ಸಾಧನಗಳ ಅಲ್ಲ ಅಂತ ಗುರು ಹೇಳಬೇಕು. ಮತ್ತೆ ಅವೇ ಸಾಧನೆ ಹೇಳ್ಬೇಕಲ್ಲಿ. ಅದಕ್ಕಾಗಿ ನಿಜವನು ಗುರು ಬೋಧಿಪದು 4 ಥರದಿಂದ ಅಂದರು. ಆಯಾ ಅಧಿಕಾರಿಗಳ ಸಂಬಂಧದಿಂದ 4 ರೀತಿಯಿಂದ ಗುರುಗಳು ಶಿಷ್ಯನಿಗೆ ತಿಳಿಸಬೇಕು ಅನ್ನುವ ಅರ್ಥ ಅದು. ಅವು ಯಾಕೆ 4 ರೀತಿ ಯಾವುವು ಅಂದರೆ, ಮೊದಲು ನಾಮ ಸಂಕೀರ್ತನ ಹೇಳ್ತಾರೆ. ವರ ಶಿಷ್ಯರನ್ನು ಮುಖಾಂತರ, ದಶಾಂತರ, ಭಾವಾಂತರ, ಬಳಿಕ ಅನ್ಯ ಉಪದೇಶ ಆಖ್ಯ ಪರಿಬಿಡಿದಿ 4 ವಿಧದ ಬೋಧೆಗಳಿಂದ ಗುರು ಬೋಧಿಸುವುದು ಅವಗತಿಗಳು ಅಂತ ಅಂದರೆ ವಿಚಾರ ಮಾಡಲಾಗಿ ಅಂತ ಶಿಷ್ಯರಿಗೆ ಮುಖಾಂತರ ನಡೆದಲ್ಲೀಗ. ಯಾಕೆ ಮುಖಾಂತರ ಹೇಳ್ಬೇಕ್ರಿ ಅಂದ್ರೆ ಅವರೇ ಹೇಳ್ಯಾರ ಮುಖಾಂತರ ಹೇಳ್ಬೇಕಂತ. ಮುಖಾಂತರದಲ್ಲಿ ಏನು ಹೇಳ್ತಾನ, ಅಹಂ ವೃತ್ತಿಗೆ ಸಾಕ್ಷಿಯಾಗಿ ನೀನೇ ಬ್ರಹ್ಮಿದ್ದೆ ಅಂತ ಹೇಳ್ತಾನ. ಗ್ವಾಡೆ ಮರಿಗೆ ಹೋಗಿ ಹೇಳೋದಲ್ಲ, ಎಲ್ಲೇ ನಿಂತು ನೀ ಬ್ರಹ್ಮಿದ್ದೆ ಅಂತ ಕೂಗೋದಲ್ಲ. ಅಂತ ಶಿಷ್ಯನಿಗೆ ಆತನಿಗೆ ಎದ್ದಕ್ಕೆದ್ದಂತೆ ನೀನೇ ಬ್ರಹ್ಮನಿದ್ದಿ ಅಂತ ಅಹಂ ಬ್ರಹ್ಮಾಸ್ಮಿ ವಾಕ್ಯವನ್ನ ಉಪದೇಶ ಮಾಡಿ, ನಂತರ ದಶಾಂತರ ಅಂದರೆ ಯಾವ ದಶಗಳಿಂದ ಪುಟ್ಯದನೋ ಓರ್ವನು ಅಂತ ಬರೋದಲ್ಲ, ಜೀವ 10 ಭಾವಗಳಿಂದ ಕಲ್ಪಿತ ಪುರುಷ ಹುಟ್ಟೇನಲ್ಲ, ಆ ಭಾವನೆಗಳನ್ನು ಹೇಳಿ ಅದಕ್ಕೆ ಬೇರೆಯಾಗಿ ನೀನಿದ್ದಿ ಅಂತ ಹೇಳೋದು. ಇಲ್ಲಿ ಅಯಮಾತ್ಮ ಬ್ರಹ್ಮ ಎಂಬ ಮಹಾವಾಕ್ಯವನ್ನಿಟ್ಟುಕೊಂಡು ಉಪದೇಶ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ನಾ ಬ್ರಹ್ಮನಿದ್ದಿ ಮತ್ತು ಅಯಮಾತ್ಮ ಬ್ರಹ್ಮ ವಾಕ್ಯಕ್ಕೆ ಜೀವ ಭಾವಕ್ಕೆ ನೀನೇ ಬೇರೆಯಾಗಿ ಪರಮಾತ್ಮ ಇದ್ದೆ ಅಂತ ಹೇಳೋದು. ಜೀವಕ್ಕಲ್ಲ, ಜೀವ ಭಾವಕ್ಕೆ ಬೇರೆಯಾಗಿದ್ದೆ ಅಂತ ಹೇಳೋದು. ಮತ್ತೆ ತತ್ವಮಸಿ ಎಂಬ ಮಹಾವಾಕ್ಯವನ್ನು ಗುರು ಹೇಳೋದು. ತತ್ ತ್ವಮ್ ಅಸಿ, ತತ್ಪದ ತ್ವಂಪದದ ವಾಚಾರ್ಥವನ್ನು ತೆಗೆದು ಲಕ್ಷ್ಯಾರ್ಥವನ್ನು ಬೋಧಿಸಿ ಆ ಬ್ರಹ್ಮನೇ ನೀನು ಇದ್ದೀಯಂತ ಆ ತತ್ವಮಸಿ ಮಹಾವಾಕ್ಯವನ್ನು ಗುರುಗಳಾದವರು ಶಿಷ್ಯರಿಗೆ ಹೇಳಬೇಕು. ಮತ್ತೆ ಮುಖಾಂತರ, ದಶಾಂತರ, ಭಾವಾಂತರ ಹೇಳಿ ತಿಳಿಲಿಲ್ಲ ಅಂದರೆ ಅನ್ನಂದ್ರೆ ನೇತ್ಯಾತ್ಮಕ ಬೋಧೆಯಿಂದ ಇವೆಲ್ಲವ ನೀನಲ್ಲ ಏನು ನೀನಲ್ಲ, ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಕಾಲು ನೀನಲ್ಲ, ಕೈ ನೀನಲ್ಲ, ಮೂಗು ನೀನಲ್ಲ, ಕಣ್ಣು ನೀನಲ್ಲ, ಬಾಯಿ ನೀನಲ್ಲ, ಮತ್ತು ಒಳಗಿರತಕ್ಕಂಥ ಮನ, ಬುದ್ಧಿ, ಚಿತ್ತ, ಅಹಂಕಾರ ನೀನಲ್ಲ. ಇವೆಲ್ಲವೂ ಕೂಡ ಮಾಯೆಯ ಕೈಮಾಟದಿಂದ ಪಂಚಮಹಾಭೂತದಿಂದ ಭೌತಿಕವಾಗಿ ಹುಟ್ಟಿ ತೋರಿ ಸಾಯುವಂಥ ಜಗತ್ತು. ಹುಟ್ಟ್ಯದ, ತೋರ್ತದ, ನಾಳೆ ಸಾಯ್ತದಿಲ್ಲ, ನಮ್ದೇ ನೋಡ್ರಿ. ನಾವು ಮಂದಿ ಸಾಯ್ತಾರಂತ ಅಷ್ಟೇ ಗೊತ್ತಾಗ್ಯದ. ಅವ್ರು ಯಾಕೆ ಸತ್ತರು? ಹುಟ್ಟಿದಕ್ಕೆ ಸತ್ತಾರಿಲ್ಲ, ಏನು ಹುಟ್ಲಾರ್ದು ಸತ್ತಾರ. ಅಂದಾಗ ನಾವು ಹುಟ್ಟಿವಂದ್ರೆ ನಾವು ಸಾಯೋರಲ್ಲ. ಆದರೂ ಕೂಡ ಇದನ್ನ ಮರ್ಮವನ್ನು ಅರಿಯದೆ ದೇಹ ಹುಟ್ಟ್ಯದ, ದೇಹ ಸಾಯ್ತದ ಬಿಡು, ನನಗೇನು ಸಂಬಂಧ ಅನ್ನುವಂಥ ಜ್ಞಾನ ನಮಗೆ ದೃಢವಾಲ್ತು ನೋಡ್ರಿ. ಹಾಗಾದೇನು? ಅದಕ್ಕಾಗಿ ಇಲ್ಲಿ
ಅವೆಲ್ಲವೂ ವಿಲಕ್ಷಣನಾಗಿ, ಅವೆಲ್ಲವೂ ಲಕ್ಷಣ ನಿನಗೆ. ಕಿವಿಗೆ ಲಕ್ಷಣ ಅದ, ಕಣ್ಣಿಗೆ ಲಕ್ಷಣ ಅದ, ಮೂಗಿಗೆ ಲಕ್ಷಣ ಅದ, ಬಾಯಿಗೆ ಲಕ್ಷಣ ಅದ, ಮತ್ತು ಇನ್ನು ಮನಸ್ಸಿಗೂ ಲಕ್ಷಣ, ಬುದ್ಧಿ ಚಿತ್ತ ಅಹಂಕಾರ ಎಲ್ಲದಕ್ಕೂ ಲಕ್ಷಣ. ಹೌದು, ಅದು ಇವೆಲ್ಲವನ್ನ ತಿಳಿತಿದ್ದಲ್ಲ. ನನ್ನ ಮನಸ್ಸು ಸರಿಗಿಲ್ಲಪ್ಪ ಇವತ್ತು ಅಂತ ಹೇಳ್ತಿದ್ದಿ, ಆ ಮನಸ್ಸು ಸರಿಗಿಲ್ಲದನ್ನು ತಿಳಿದು ಹೇಳ್ದೋ ತಿಳಿಯಾದ ಹೇಳ್ತು. ತಿಳಿದು ಹೇಳ್ತಿದ್ದಂದ್ರೆ ಮನಸ್ಸು ನೀನಲ್ಲ ಅಂತ ಅರ್ಥ ಆಯ್ತು. ಮನಸ್ಸನ್ನು ತಿಳಿತಿದ್ದೆ ಅಂದ್ರೆ ಮನಸ್ಸು ನೀನ್ಕಿಂತ ಬೇರೆ ಇದ್ದಿ. ಬಹಳ ಸಲ ಹೇಳ್ತೀವಲ್ಲ, ಗಿಡವನ್ನು ನೋಡುವವ, ಮರವನ್ನು ನೋಡುವವನು ಮರಕ್ಕಿಂತ ಬೇರೆ ಆಗಿರ್ಬೇಕು. ಅಲ್ಲಿ ಗಿಡ ನೋಡ್ತೇನೆ, ನಾನೇನು ಗಿಡ? ನಾ ಗಿಡ ಅಲ್ಲ, ಗಿಡವನ್ನು ತಿಳಿಯುವವನು. ಅದಕ್ಕೆ ಗಿಡಕ್ಕೆ ನಾನು ಬೇರೆ ಏನಿಲ್ಲ. ಮತ್ತು ಮನಸ್ಸಿನ ಸುಖ ದುಃಖವನ್ನು ತಿಳಿದಿದ್ದಂದ್ಮೇಲೆ ಮನಸ್ಸಿಗಿಂತ ಬೇರೆ ಇರಬೇಕಲ್ಲ. ಆದಂಗೆ ವಿಚಾರ ಮಾಡಿ ಹೇಳಿದಾಗ 4 ವೇದಗಳಿಂದ ದಶಾಂತರ, ಮುಖಾಂತರ, ಭಾವಾಂತರ, ಅನ್ಯೋಪದೇಶ ವಾಕ್ಯವನ್ನು ಬೋಧಿಸಬೇಕು. ಯಾರು ಅಂದರೆ ಹಡೆದವರೇ ಮಕ್ಕಳನ್ನು ರಕ್ಷಿಸಬೇಕು ಅಂದಂಗೆ. ಹೌದಲ್ಲ? ಮತ್ತೆ ಯಾರು ನಮಗೆ ಗುರುಗಳು ಆಗ್ಯಾರಂದ್ರೆ ಅವರೇ ನಮಗೆ ಹೇಳಬೇಕು. ಇಲ್ಲಿ ಹಡದ ತಕ್ಷಣ ಮಂದಿ ಮನೆಗೆ ಹೋಗಿ ಬಗಲಾಗ ಹಾಕಿ ಹಾಲು ಕುಡಿಸಂತಾರ ಮಗುವಿಗೆ. ಯಾರು ಹಡ್ದಾಳ ಆ ತಾಯಿಯೇ ಮಗಳನ್ನ ರಕ್ಷಣೆ ಮಾಡ್ತಾಳೆ. ಅದರಂತೆ ನಮ್ಮ ಯಾರು ಪಡೆದಾರ ಗುರುಗಳು ಅವರೇ ಶಿಷ್ಯನನ್ನು ರಕ್ಷಣೆ ಮಾಡಬೇಕು ಮತ್ತು ಮಂದಿಯಲ್ಲಿ ಕಳಿಸ್ಬೇಕು. ಇದು ವಿಚಾರದಿಂದ ಆದ್ರೆ ಅದೇ ಅವರೇ ಮಾಡಬೇಕು. ಆದರೂ ಕೂಡ ಗುರುವಿನಲ್ಲಿ ಕರುಣೆ ಇದೆಯಲ್ಲ, ಕರುಣಾಮಯ ಗುರು ದಯಾಮಯ. ಆತನಲ್ಲಿ ಕರುಣೆ ದಯೆ ಇರೋ ಕಾರಣದಿಂದ ಹೇಳಲಾರದ ಗುರುವಿನಲ್ಲಿ ಉಪದೇಶವನ್ನು ತೆಗೆದುಕೊಂಡು ಈಗ ಮರುಗುವಂಥ ಜೀವಿಗಳನ್ನ ಕಂಡು ಅವರಿಗೆ ನನ್ನ ಶಿಷ್ಯ ಇವನು, ನನ್ನ ಶಿಷ್ಯ ಇವನಲ್ಲ ಅನ್ನುವ ಭಾವ ತೆಗೆದು ಎಲ್ಲರಿಗೂ ಕೂಡ ಈಗಲಾದರೂ ಕೇಳಿ ಉದ್ಧಾರ ಆಗಿ ಮುಕ್ತನಾಗಂತ ಕರುಣೆಯಿಂದ ಧಾರೆ ಇರ್ತಾರೆ ಅವರು. ಇವ್ರು ನಮ್ಮವರು ನಿನ್ನವರಂತ ನೋಡಂಗಿಲ್ಲ ನೋಡ್ರಿ. ಹಾಗಾಗಿ ಇದು 4 ರೀತಿಯಿಂದ ಹೇಳಬೇಕು. ಅದು ಹೇಳಿ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಬೇಕಲ್ಲ. ಈಗ ದಾಳಿಂಬರೆ ಹಣ್ಣಾವ, ಖಜೂರಾವ, ಬಾಳೆಹಣ್ಣಾವ, ಕಿತ್ತಳಾವ, ಸೇಬಾವ, ಅನಂತ ರೀತಿಯ ಹಣ್ಣುಗಳನ್ನು ನೀವು ನೋಡಿರಿ, ನಾವು ನೋಡಿವಿ. ಹೌದಲ್ಲ? ಆದರೆ ಒಂದೊಂದು ಹಣ್ಣಿನ ಆಕಾರ ಬೇರೆದಿಲ್ಲ. ದ್ರಾಕ್ಷಿ ಇದ್ದಂಗೆ ಬಾಳೆಹಣ್ಣಿಲ್ಲ, ಬಾಳೆಹಣ್ಣು ಇದ್ದಂಗೆ ಸೇಬಿಲ್ಲ, ಸೇಬ್ ಇದ್ದಂಗೆ ಮಾವಿನ ಹಣ್ಣಿಲ್ಲ. ಬೇರೆ ಬೇರೆನೆ. ಮತ್ತು ಅವುಗಳ ರುಚಿನೂ ಬೇರೆ ಬೇರೆ ಅದು ಸಹಜವಾಗಿ. ಇಲ್ಲಿ ಏನದ ಅಂದರೆ ಈ ಎಲ್ಲ ಹಣ್ಣುಗಳನ್ನು ಎದರಿಂದ ಮಾಡ್ಯಾರ ಅಂದರೆ ಬೆಲ್ಲದ ಪಾಕದಿಂದ ಮಾಡ್ಯಾರ. ಬೆಲ್ಲ ಪಾಕ ಮಾಡಿ ಆ ಪಾಕದಾಗ ತಯಾರು ಮಾಡ್ಯಾರ. ಮಾವಿನ ಹಣ್ಣಂಗೆ ಮಾಡಿ ಬಣ್ಣ, ದ್ರಾಕ್ಷಿ ಕಾರಿಗಿರಿ ಕಟ್ಟಿರ್ತಾರಲ್ಲ ಅವು ನೋಡಿ ತಿನ್ನಂಗೆ ಆಗ್ತದ ಅವು. ಅದಲ್ಲ, ಅವೆಲ್ಲ ಬೆಲ್ಲದಾಗ ಮಾಡ್ಯಾರ. ಅವ್ರ ಆಕಾರ ಮೊದಲು ಬೇರೆ ಅವ, ರುಚಿ ಬೇರೆ ಬೇರೆ ಅಂದಿವಿ. ಬೆಲ್ಲದಿಂದ ತಯಾರು ಮಾಡಿದ ಎಲ್ಲ ಹಣ್ಣುಗಳನ್ನ ನಾಲಿಗೆ ರುಚಿ ಮಾತ್ರ ಸಿಹಿ ಆಗಲ್ಲ.
ನಾಲಿಗೆ ಬೆಲ್ಲದ ಸಿಹಿ ಒಂದೇ, ಹಣ್ಣು ಬೇರೆ ಬೇರೆ ಇಲ್ಲಿ, ಸಿಹಿ ಮಾತ್ರ. ಅದರಂತೆ ಜಗತ್ತಿನಲ್ಲಿ ದೃಶ್ಯವಾಗಿ ತೋರುವಂತ ನಾಮರೂಪಾತ್ಮಕದ ಜೀವಿಗಳೇನಾವ? ಏಕೋ ದೇವ ಸರ್ವಭೂತೇಶು ಕೂಡ ಸರ್ವಂ ಇದಂ ವ್ಯಾಸ ಸ್ವರೂಪನ್. ಜಗತ್ತೆಲ್ಲ ಏನಾದಂದ್ರೆ ಪರಮಾತ್ಮ ಸ್ವರೂಪ ಅದ. ಆದ್ರೆ ನಮಗೆ ಬೇರೆ ಬೇರೆ ಕಾಣ್ತಾವ, ಹಣ್ಣು ಬೇರೆ ಬೇರೆ ಕಾಣ್ತಾವ, ಸಿಹಿ ಒಂದೇ ಅದ. ಆ ಕರ್ಮದಿಂದ ಪಾಪಾನುಗುಣದಿಂದ ಶರೀರಗಳು ಬೇರೆ 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 ಬಂದವ, ತಯಾರಾಗ್ಯಾವ. ಅದಕ್ಕೆ ಆಯಾ ಶರೀರಗಳ ಬಣ್ಣ ರೂಪ ಆಕಾರ ಬೇರೆ ಅದ. ಆದ್ರೆ ಅವೆಲ್ಲವೂ ಎದರಿಂದ ಆಗ್ಯದ? ನಿನ್ನ ಚೈತನ್ಯದಿಂದ ಆಗ್ಯಾವ. ಸರ್ವಭೂತೇಶು ಕೂಡ. ಎಲ್ಲ ಹಣ್ಣುಗಳಲ್ಲಿ ಗುಪ್ತವಾಗಿರೋದು ಬೆಲ್ಲ ಅದಲ್ಲ, ಎಲ್ಲ ಹಣ್ಣಿನ ರುಚಿ ಬೆಲ್ಲನೇ ಅದ. ಅದರಿಂದ ಎಲ್ಲ ಜೀವರಾಶಿ ಅಂತರಂಗದಲ್ಲಿ ನೋಡು, ವಿಚಾರ ಮಾಡಿ ಬರೀ ಆನಂದ ಅದ, ಬರೀ ಆನಂದ. ಯಾಕಂದ್ರೆ ಬೇರೆ ಬೇರೆ ಅಂದ ಆಗಿಲ್ಲಲ್ಲ, ಒಂದರಿಂದ ಆಗ್ಯಾವಲ್ಲ. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂದ್ರೆ ಒಂದೇ ಇರ್ಬೇಕು, ನಾಮರೂಪ ಬೇರೆ ಅವ. ಅದಕ್ಕೆ ಗುರು ಹೇಳ್ತಾನ, ನಾಮರೂಪಾತ್ಮಕ ನೇತಿ ನೇತಿ ಇವು ನೀನಲ್ಲ ಅಂತ ಗುರು ಹೇಳ್ಬೇಕು, ಬೇರೆ ಹೇಳ್ತಾರ? ಗುರುವೇ ಹೇಳಬೇಕು. ಹಾಗಾಗಿ ಮೊದಲ ಮುಖಾಂತರ ಬೋಧೆ ಏನ್ ಮಾಡ್ಬೇಕಂದ್ರೆ, ಪ್ರಿಯತಮೆ ಕೇಳು ಬ್ರಹ್ಮ ವಿಷಯವಾಗಿರ್ಪ ಸತ್ಕ್ರಿಯೆಯನ್ನೇ ಮಾಡಲು ಅಲಸರು ಎಂಬ ನಿಯತಿದಿ ಬೋಧೆ ಮುಖಾಂತರಬಹುದು. ನಿಷ್ಕ್ರಿಯನು ಅದ್ವಯನು ಆತ್ಮನು ನೀನು. ಅದರಿಂದ ಇಲ್ಲೇನು ನಿಷ್ಕ್ರಿಯನು ಅದ್ವಯನು ಆತ್ಮನು ನೀನು, ಅಲ್ಲಿ ಬ್ಯಾರೆ ಅಂತ ಹೇಳಲ್ಲ. ಅದಕ್ಕೆ ಅದರಿಂದ ನಿಷ್ಕ್ರಿಯ ಅದ್ವಯ ಆತ್ಮನಿರುವೆ ಪ್ರಿಯತಮೆ, ಅತ್ಯಂತ ಪ್ರೀತಿಗೆ ಪಾತ್ರಳ ಅಂತ ಮೈತ್ರಿ ಏಕೆಗಳು. ನಿಷ್ಕ್ರಿಯ ಅಂದ್ರೆ ಕ್ರಿಯೆ ಮಾಡೋದಲ್ಲ, ಕ್ರಿಯೆ ಅಂದ್ರೆ ಮಾಡೋದು, ನಿಷ್ಕ್ರಿಯ ಅಂದ್ರೆ ಮಾಡೋದಿಲ್ಲ. ಈ ಮನೆಯೊಳಗ ಬೈಲಾದಲ್ಲ, ಅದೇನು ಕ್ರಿಯೆ ಮಾಡ್ತದ? ಈಗ ಮಠದಾಗ ಬೈಲು ನಿಷ್ಕ್ರಿಯೆ ಇಲ್ಲ ಅದು. ಅದ್ರೊಳಗೆ ಎಷ್ಟು ಕ್ರಿಯೆ ನಡೀತಾವ? ಪ್ರಪಂಚದ ಮಾತು ನಡೀತಾವ, ಪಾರಮಾರ್ಥ ನಡೀತಾವ, ಶಾಸ್ತ್ರ ನಡೀತದ, ಏನ್ ಬೇಕಾದ್ರೆ ನಡೀತದ. ಅದು ಅದಕ್ಕೇನು ಸಂಬಂಧ ಅದೇನು? ಹೀಗೆ ನೀನು ಅದ್ವಯನು ಆತ್ಮನಿರುವೆ. ಅದ್ವಯ ಅಂದ್ರೆ ನಿನ್ನಲ್ಲಿ ಇನ್ನೊಂದು ಇಲ್ಲ, ಸ್ವಗತ ಸಜಾತಿ ವಿಜಾತಿ ಭೇದ ಯಾವುದಿಲ್ಲ. ಆದ್ರೆ ಹೆಂಗಾಗ್ಯದ? ಅಂತಃಕರಣ ಭೇದದಿಂದ ಎರಡಾಗ್ಯವ. ಅಂತಃಕರಣ ಭೇದ ಯಾಕ್ರಿ ಅಂದ್ರೆ ಹಣ್ಣಿನ ಬುದ್ಧಿ, ದ್ರಾಕ್ಷಿ ಅಂದ್ರೆ ಹಿಂಗೆ ಇರ್ತದ, ಮಾವಿನ ಅಂದ್ರೆ ಹಿಂಗೆ ಇರ್ತದ, ಮತ್ತೆ ಬದಾಮ್ ಅಂದ್ರೆ ಹಿಂಗೆ ಇರ್ತದ, ಬಾಳೆಹಣ್ಣು ಅಂದ್ರೆ ಹಿಂಗೆ ಇರ್ತದ. ನಿನ್ನ ಬುದ್ಧಿಯಿಂದ ಭೇದ ಕಾಣಿಸ್ತದ, ಆದ್ರೆ ಒಳಗೆಲ್ಲ ಸಿಹಿ ಆದ ಸಕ್ಕರೆ ಅದು. ಅದು ತೋರೋ ಸತ್ಯ ಏನು? ತೋರವ್ ಯಾವ ಸತ್ಯ ಅಲ್ಲ. ಯಾಕೆ ಸತ್ಯ ಅಲ್ಲ ಅಂದ್ರೆ ಮದ ಹೇಳೇನಿ, ಹುಟ್ಟ್ಯವ ಅಂದ್ರೆ ಸತ್ಯ ಅಲ್ಲ ಅಂತ. ಅದಕ್ಕೆ ನಾವು ಏನಾಗಿದೆ, ಶಾಸ್ತ್ರ ಕೇಳಲಾರ್ದ ಏನಾದರೂ ಹುಟ್ಟದ ಹೆಣ್ಣು ಅಥವಾ ಗಂಡ ಅಂದ್ರೆ ಎಷ್ಟು ನಗುತ್ತೀವಿ, ಪೇಡ ಹಂಚ್ತೀವಿ, ಜಿಲೇಬಿ ಹಂಚ್ತೀವಿ, ಮತ್ತೆ ತೊಟ್ಟಿಲ ಕಾರ್ಯವನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ಹೆಗ್ತೀವಿಲ್ಲ ನಾವು. ಹುಟ್ಟೆನ ಮಗ ಮಗಳಂದ್ರೆ ಎಷ್ಟು ಹೆಗ್ತೀವಿ. ಜ್ಞಾನಿಗಳು ತಗೊಂಡ್ರು ಇವನು ಸಾಯ್ತಾನಂತ ಅವತ್ತು ಅನ್ಕೊಂಡ್ಬಿಟ್ರ ಅವರು. ಅವರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಅರ್ಥ ಆಯ್ತಾ?
ಹನುಮಂತು ಹುಟ್ಟ್ಯದಂದ್ರೆ ಸಾಯಬೇಕಲ್ಲ. ಮತ್ತು ನಾವು ಪ್ರಾಪಂಚಿಕ ದೃಷ್ಟಿಯಿಂದ ಮಾಡಬಾರ್ದಂತಲ್ಲ. ಮಗನ ಹೊಟ್ಟೆಲೆ ಸೊಸೆ ಹೊಟ್ಟಲೆ ಒಂದು ಮಗು ಹುಟ್ಟಿದ್ರೆ ಎಷ್ಟು ಖುಷಿ ಪಡ್ತೇವೆ ನಾವು. ಪೇಡ ಹಂಚ್ತೀವಿ, ಸಿಹಿ ಹಂಚ್ತೀವಿ, ಏನೇ ಮಾಡ್ತೀವಿ ನಾವು. ಆದರೆ ಮುಂದೆ ಸಾಯ್ತೇನಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಜ್ಞಾನಿಗಳು ಹುಟ್ಟ್ಯಾದ್ಮೇಲೆ ಬಿಡು ಸಾಯ್ತದ ಅಂದ್ಬಿಟ್ರು. ಅವರು ಹುಟ್ಟಿದ ಸಾಯ್ತ ಅಂತ ಕಂಬಿಟ್ರು. ನಾವು ಸತ್ತ ಮೇಲೆ ಸತ್ತ ಅಂತ ಕಂತೀವಿ ಅಜ್ಞಾನಿಗಳು. ಎಂದಾದರೂ ಒಂದು ದಿನ ಸಾವು ತಪ್ಪದು. ಜ್ಞಾನಿಗಳಿಗೆ ನಮಗೇನು ವ್ಯತ್ಯಾಸ ಆಯ್ತು? ಅವರು ಅವತ್ತನೇ ತಿಳ್ಕೊಂಡ್ರು ಹಣೆ ಬರ ಇಷ್ಟ ಆದಂತ. ನಾವು ಸತ್ತ ಮೇಲೆ ಆದ್ರೂ ತಿಳ್ಕೊಳ್ಳಿಲ್ಲ. ಸತ್ತು 50 ವರ್ಷ ಆದ್ರೂ ಕೂಡ ಹಿಂಗೆ ನೆನಪ ಅದು ನಮ್ಗೆ. ಹಿಂಗಾಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು, ಹೆಂಗಾಗ್ಬೇಕಂತ ಅದನ್ನ ಹೇಳ್ರಿ ಅಂದ್ರೆ ಅದಕ್ಕೂ ಗೊತ್ತಿಲ್ಲ. ಹಿಂಗಾಗಬಾರ್ದಾಗಿತ್ತು, ಹೆಂಗಾಗ್ಬೇಕಾಗಿತ್ತು, ಸಾಯ್ಬಾರ್ದಾಗಿತ್ತ. ಹೌದಪ್ಪ ಅಂತಂದ್ರೆ ಅವ್ರು ಸಿಗಬಿಡ್ತಾರ. ಮತ್ತು ನೀನು ಸಾವಿಲ್ಲ ಅಂತ ಅರ್ಥ ಇದಿಲ್ಲ ನನಗೆ. ನೀನು ಸಾಯ್ತಿದ್ದಿ, ಸಾಯ್ತಂತ ಪಕ್ಕ ತಿಳ್ಕೊಂಡಿದ್ದಿ. ಸತ್ತವ್ರು ನೋಡಿ ಹಿಂಗ ಆಗಬಾರ್ದಾಗಿತ್ತು ಅಂತ ಹೇಳ್ತದಂದ್ರೆ ಕುಟಿಲತ್ವ ಅಲ್ಲ, ಕುಟಿಲತ್ವ. ಅದಕ್ಕಾಗಿ ದೇಹ ಇಂದ್ರಿಯ ಮಮಕಾರ ವೃತ್ತಿಗಳೆಲ್ಲ ನೀನು ಎದುರಿಟ್ಟು ತಿಳಿತಿದ್ದಿ. ಎದುರಿಟ್ಟು ಸಂಶಯ ಇಲ್ಲ. ಈ ಬೆಳಕು ಎಲ್ಲರಿಗೂ ಪ್ರತ್ಯಕ್ಷವಾಗಿ ತಿಳಿತಿರ್ಲಿಲ್ಲ. ಹೆಣ್ಮಕ್ಳು ಎಷ್ಟು ಮಂದಿ ಯಾರು, ಗಣಮಕ್ಳು ಎಷ್ಟು ಮಂದಿ ಯಾರು, ಯಾರು ಕೇಳಕತ್ತಾರ, ಯಾರು ಹೇಳಕತ್ತಾರ, ಯಾರು ಸುಮ್ಮನೆ ಕುಂತಾರ, ಎಲ್ಲವೂ ತಿಳಿತದಿಲ್ಲ ಅದು. ಅದ್ರಂಗ ನೀನು ಎಲ್ಲ ತಿಳಿತಿದ್ದಿ, ಎಲ್ಲ ನೀನು ತಿಳಿತಿದ್ದಿ. ಅದಕ್ಕೆ ತಿಳಿಯೋದಕ್ಕೆ ಏನಾಯ್ತು? ಈ ಮನೆಯೊಳಗಿದ್ದಂಥ ಮಠದಲ್ಲಿರುವಂಥ ಎಲ್ಲ ವಸ್ತುಗಳನ್ನ ತಿಳಿಲಿಕ್ಕೆ ಯಾರು ಸಾಕ್ಷಿ ಮೇಲೆ ತಿಳಿದಿ? ಈ ದೀಪದ ಸಾಕ್ಷಿ. ಈ ದೀಪದ ಬೆಳಕಿಲ್ಲ ಅಂದ್ರೆ ಏನ್ ತಿಳಿತೈತಿ ನಿನಗೆ? ಇಲ್ಲಲ್ಲ. ಮತ್ತೆ ಈ ಎಲ್ಲ ಸಾಕ್ಷಿಯನ್ನು ತೋರಿಸ್ತಲ್ಲ ದೀಪ. ಒಂದಾದ್ರೂ ವಸ್ತುಗಳಂಗ ಆಗ್ಯದ ದೀಪ. ನಿಮ್ಮನ್ನ ನೋಡ ನಮ್ಮ ಹೆಣ್ಣಾಗಿಲ್ಲ, ಗಂಡಾಗಿಲ್ಲ, ಮಂಚಾಗಿಲ್ಲ, ಮೈಕಾಗಿಲ್ಲ, ಏನೇ ಆಗಿಲ್ಲ, ಹಂಗೆ ಅದ್ ನೋಡೋದು. ಅಂದ್ರೆ ನೀನು ಕೂಡ ಎಲ್ಲವನ್ನ ದೇಹದ ತಿಳಿತಿದ್ದಿ, ಕರ್ಮೇಂದ್ರ ತಿಳಿತಿದ್ದಿ, ಜ್ಞಾನೇಂದ್ರ ತಿಳಿತಿದ್ದಿ, ಪ್ರಾಣಾದಿಗಳನ್ನು ತಿಳಿತಿದ್ದಿ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ, ಕಾಮ, ಕ್ರೋಧಾದಿಗಳನ್ನು ತಿಳಿತಿದ್ದಿ. ಊಚತ್ವ, ನೀಚತ್ವ ಎಲ್ಲವನ್ನ ನೀವು ತಿಳಿತಿದ್ದಲ್ಲ. ಅದರ ಒಂದನ ಆಗಿದ್ದೆ ನೀನು. ಈ ಬೆಳಕು ಏನಾಗಿಲ್ಲಲ್ಲ. ಹೆಣ್ಣಾಗಿಲ್ಲ, ಗಂಡಾಗಿಲ್ಲ, ತಾತ ಆಗಿಲ್ಲ, ಮುತ್ತೆ ಆಗಿಲ್ಲ, ಗುರು ಆಗಿಲ್ಲ, ಶಿಷ್ಯ ಆಗಿಲ್ಲ, ಏನಾಗಿಲ್ಲಲ್ಲ. ಅದ್ರಂಗ ನೀನು ಒಳಗಿದ್ದಿ. ದೇಹದಲ್ಲಿ ಏನು ನಡೀತದಂದ್ರೆ ಇದೊಂದು ಮಠ, ಇದು ಘಟಮಠ ಅಂತ. ಇದ್ರಾಗ ಅನಂತ ಕಾರ್ಯ ನಡೀತಾವ. ಆದ್ರೆ ಯಾವ ಕಾರ್ಯಕ್ಕೂ ನೀವು ಸಂಬಂಧ ಇಲ್ಲ. ಅಂದ್ರೆ ಏನು? ಬರೀ ತಿಳಿಯವನಷ್ಟೇ, ತಿಳಿಯವ ನೀನು. ಹಾಗಾಗಿ ನೀನು ನಿಷ್ಕ್ರಿಯನು, ಅದ್ವಯ ಲಕ್ಷಣನಾಗಿರುವಿ. ನೀನು ಹೇಗಿದ್ದೆ ಅಂದ್ರೆ ನಿಷ್ಕ್ರಿಯ, ಏನು ಕ್ರಿಯೆ ಮಾಡೋನಲ್ಲ. ಕರ್ಮ ಆದ್ರೆ ಹೆಂಗ್ ಮಾಡ್ತದಿ? ಯಜ್ಞ ಮಾಡಿದ್ವಿ, ಯಾಗ ಮಾಡಿದ್ವಿ, ಎಲ್ಲ ಮಾಡಿದಪ್ಪ. ಯಾರು ಮಾಡಿದವರು? ಮಾಡಿದ ಯಾರು ಅಂದ್ರೆ ದೇಹ ಇಂದ್ರಿಯಾದಿಗಳು, ಮನಸ್ಸು ಮಾಡ್ಯಾವಿನ ಆತ್ಮ ಮಾಡಿಲ್ಲ. ಇವು ಮನಸ್ಸಿನ ವೃತ್ತಿಗಳು, ಬುದ್ಧಿಯ ವೃತ್ತಿಗಳು, ಅಜ್ಞಾನ ವೃತ್ತಿಗಳು. ನೀ ಮಾಡ್ತಿ, ಅವು ನೀ ಮಾಡೋವನಲ್ಲ. ಅದಕ್ಕೆ ಅದ್ವಯ ಲಕ್ಷಣನಾಗಿದ್ದು ಬ್ರಹ್ಮವಾದರೂ ವಿಚಾರವನ್ನು ಮಾಡು. ಬ್ರಹ್ಮನ ವಿಚಾರ ಮಾಡಿದ್ರೆ ಏನಾಯ್ತು? ಅದು ನಿಷ್ಕ್ರಿಯ ಅದ್ವಯ. ನೀನು ನಿಷ್ಕ್ರಿಯನು, ನೀನು ಅದ್ವಯನು. ಪ್ರಾಣ ಮತ್ತು ಆತ್ಮ ಏನಂದ್ರೆ ಪ್ರಾಣ ಕ್ರಿಯೆ ಮಾಡ್ತದ,
21,600 ಸಲ ಹೋತದ ಬರ್ತದ ತಿದಿ ಊದಿದಂಗೆ ಊದಿದ್ದೇ ಊದಿದ್ದು. ಮತ್ತೆ ಇದು ಪ್ರಾಣ ಕೂಡ ಆತ್ಮ ಆಗ್ತದೇನು? ನಿಷ್ಕ್ರಿಯೆ ಅಂದ್ರೆ ಕ್ರಿಯೆ ಇಲ್ಲದ್ದು. ಹಾಗಾಗಿ ಆ ಬ್ರಹ್ಮ ಲಕ್ಷಣ ನಿನ್ನಲ್ಲಿರುವಂತ ಬ್ರಹ್ಮ ಲಕ್ಷಣ ಎರಡು ಒಂದೇ ನೋಡೋಣ. ಆ ಬ್ರಹ್ಮ ಈ ಬ್ರಹ್ಮ ಅಂತಲ್ಲ, ಅವನೇ ನೀನು, ನೀನೇ ಅವನು. ಅದಕ್ಕೆ ತಾತ ಹೇಳ್ತದಲ್ಲ, ಆ ಪರಮಾತ್ಮ ಅಂತ ಇಲ್ಲಿ ಬರೋದು. ಎರಡು ಕೈಲಿ ಮಾಡಿದ್ರೆ ಇಲ್ಲಿ ಬರ್ತದಿಲ್ಲ. ಏ ಭಗವಂತ ಅದು ಎಲ್ಲಿ ಬರೋದು. ಅದೇನಾಯ್ತು, ನೀನೇ ನಾನಿದ್ದೀನಿ ಅಂತ ಹೇಳಿದಂಗೆ ಆಯ್ತು. ಅದಕ್ಕೆ ಭಾಳ ಚಂದ ಎಂಥ ಮಂಗಳಾರತಿ ಮಾಡಲಿ, ಬೇಕಾದ ಯಜ್ಞ ಯಾಗವನ್ನು ಮಾಡಲಿ, ಜ್ಯೋತಿಷ್ಠೋಮ ಯಜ್ಞ ಯಾಗ ಮಾಡಿದ್ರು ಕೂಡ ಮಂಗಲ ಮಾಡ್ತಾರೆ. ಅಲ್ಲೆಲ್ಲ ಮಂಗಲ ಮಾಡಿ ನಿನ್ನಲ್ಲಿ ತರ್ತಾರೆ. ಅದೇನರ್ಥ, ಅಲ್ಲೇನು ಮಾಡಿದ್ದೆಲ್ಲ ಅದೇ ನೀನಿದ್ ನೋಡಂತ ಹೇಳಿದಂಗ ಅದು ಅಷ್ಟೇ ಗೊತ್ತದ. ಆ ದೇವರೇ ನೀನಿದ್ದಿ ಅಂತ ಹೇಳಿ ಎಷ್ಟು ಮಂದಿಗೆ ಅರ್ಥ ಆಗುತ್ತಿದ್ದು. ಅದಕ್ಕಾಗಿ ಬ್ರಹ್ಮವಿತ್ ಬ್ರಹ್ಮೈ ಭವತಿ. ಬ್ರಹ್ಮವನ್ನ ತಿಳಿದವನು ಬ್ರಹ್ಮನೇ ಆಗ್ತಾನ. ಸಕ್ಕರೆ ಗೊಂಬೆ ಉಪ್ಪಿನ ಸಮುದ್ರವನ್ನು ನೋಡಕ್ ಹೋಯ್ತಂತ. ಗೊಂಬೆ ಯಾವುದು? ಸಕ್ಕರೆ ಗೊಂಬೆ. ಸಮುದ್ರ ಏನದ? ಉಪ್ಪಿಂದ ಅದಲ್ಲ. ಆ ಸಕ್ಕರೆ ಗೊಂಬೆ ಉಪ್ಪಿನ ಸಮುದ್ರ ನೋಡಕ್ ಹೋದ್ರೆ ಉಪ್ಪು ಆತದಿಲ್ಲ. ಅದಾಗಲೇಬೇಕು ಉಪ್ಪಿನ ಸ್ವರೂಪ. ಅದರಂತೆ ಜೀವ ಭಾವ ಇದ್ದವನು ಬ್ರಹ್ಮನನ್ನ ನೋಡಕ್ ಹೋದ್ರೆ ಅವನು ಬ್ರಹ್ಮನೇ ಆಗ್ಬೇಕು. ಆಗತ್ತಿರ್ತದ. ಅಲ್ಲೇನು ತಡ ಅದ, ಮತ್ತೇನು ಕರ್ಮ ಮಾಡೋದು, ಏನು ಹೋಮ ಮಾಡೋದು ಅದೇನು. ಸಕ್ಕರೆ ಒಯ್ದು ಒಂದು ಚೀಲ ಸುರುವ್ರಿ ನೋಡಮ್ಮ, ನೀರು ಉಪ್ಪಿರ್ತಾವಿಲ್ಲ, ಉಪ್ಪಾಗ್ತದಿಲ್ಲ ಅವು. ಅದರಂತೆ ಯಾಕಂದ್ರೆ ಉಪ್ಪಿನ ಸಮುದ್ರ ಎಲ್ಲವನ್ನ ತನ್ನ ಸ್ವರೂಪದಂತೆ ಮಾಡ್ಕೊಂತದ. ಬ್ರಹ್ಮ ಆದ್ರೂ ಕೂಡ ಏನಂದ್ರೆ ಎಲ್ಲವನ್ನ ತನ್ನ ಸ್ವರೂಪವನ್ನೇ ಮಾಡಿಕೊಳ್ಳುವ ತಾಕತ್ತಾದ. ಅದಕ್ಕಾಗಿ ಇಲ್ಲಿ ಒಂದು ಮಹಾತ್ಮರು ಕೂಡ ವಚನದಲ್ಲಿ ಬರೀತಾರ, ಉರಿವ ಕೆಂಡದೊಳು ತೃಣವ ತಂದಿರಿಸಿದೊಡೆ. ಏನ್ರ ಮುಂದ ಆ ಉರಿವ ಕೆಂಡರು ತೃಣವ ತಂದಿರಿಸಿದೊಡೆ, ತೃಣವು ಕೆಂಡವಾದಂತೆ. ಇಷ್ಟು ಕಮ್ರಿ. ಬೆಂಕಿ ಹತ್ತದ, ಅದ್ರ ಕಟ್ಟಿಗೆ ತಂದು ಇಟ್ರೆ ಬೆಂಕಿ ಸ್ವರೂಪ ಆಗ್ತದೋ, ಕಟ್ಟಿಗೆ ಬೇರೆ ಇರ್ತದ. ಬೆಂಕಿ ಆಗ್ತದಲ್ಲ ಕಟ್ಟಿಗೆ. ಅದರಂತೆ ಇಲ್ಲಿ ಗುರುವಿನ ತನುವೆಂಬ ತೃಣವನ್ನು ಗುರುವಿನ ಪಾದಕ್ಕೆ ತಂದಿರಿಸಿದೊಡೆ, ಆತನ ದೇಹವೆಲ್ಲವೂ ಲಿಂಗಮಯವಾಗುವುದು. ಹುಲ್ಲು ಬೆಂಕಿಮಯ ಆಗೋದಿಲ್ಲ. ಮತ್ತೆ ಇಲ್ಲಿ ಕೂಡ ಶರೀರ ಗುರುಪಾದಕ್ಕೆ ಒಪ್ಪಿಸ ನೀನು, ಅದು ಏನಾಗ್ತದ, ಅಂಗಭಾವ ಹೋಗಿ ಲಿಂಗ ಭಾವ ಆಗ್ತದ ನೋಡ್ರಿ. ಶರೀರ ಎಂಬ ಭಾವ ಹೋತದ, ಕಟ್ಟಿಗೆ ತನ್ನ ಸ್ವರೂಪ ಬಿಡಿತು, ಬೆಂಕಿ ಸ್ವರೂಪ ಆಯ್ತು. ಇಲ್ಲಿ ಕೂಡ ಜೀವ ಭಾವ ಹೋಯ್ತು, ಬ್ರಹ್ಮ ಭಾವ ಆಯ್ತು. ಹಾಗೆ ಬ್ರಹ್ಮವು ಜಗತ್ ಸಾಕ್ಷಿಯಾದಂತೆ ನೀನು ಕೂಡ ಅಹಂ ವೃತ್ತಿಗೆ ಸಾಕ್ಷಿದ್ದಿಲ್ಲ. ಅಂದಮೇಲೆ ಬ್ರಹ್ಮ ಅವನು ಬೇರೆ, ನೀನು ಬೇರೆ. ಅದರಂತೆ ನೀನೇ ಬ್ರಹ್ಮನಿದ್ದಿ ಎಂಬುದಾಗಿ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯವನ್ನು ಬೋಧಿಸುವುದೇ
ಇಲ್ಲಿ ಮುಖಾಂತರ ಬೋಧೆ ಅಂದ್ರು. ಮುಖಾಂತರ ಬೋಧೆ. ಇದು ಮಾಡಲಾರ್ದ ಬೇರೆ ಮಾಡ್ತು ಅಂದ್ರೆ ವ್ಯತ್ಯಾಸ ಆಗ್ತಾವ. ಈಗ ಅದು ಹೆಂಗಾಗ್ತದಂದ್ರೆ ಕೆಲವು ಸಂಸ್ಕಾರಗಳು, ಕೆಲವು ಧರ್ಮಗಳೇ ಬೇರೆ. ಗಂಡ ಹೆಂಡತಿ ಮದುವೆ ಆಗ್ತದಲ್ಲ, ಮುಖಾಂತರ ಆಗ್ತದೋ ಏನು? ಮುಖಾಂತರ ಆಗ್ಲಾರ ಪ್ರಯತ್ನ ಮಾಡಮಂತಂದ್ರೆ ಏನ್ ಗದ್ಲಂಗದ? ಗದ್ಲಕ್ ಬೀಳ್ತದ. ಮತ್ತೆ ಇವನು ಯಾವಾಗ ತಾಳಿ ಕಟ್ಟಿದ್ದು ಎದ್ರಿ ಕಟ್ಟಿಲ್ಲ ಮತ್ತೆ ಅಂದ್ರೆ ಅರ್ಥ ಏನು? ಈಗ ಹೆಂಡತಿ ಆಗೋದಿಲ್ಲ ಅಂತ ಗಂಡಗೆ ಸಂಶಯ, ನನ್ನ ಗಂಡನೇ ಆಗೋದಿಲ್ಲ ಅಂತೇಳಿ ಹೆಂಡತಿಗೆ ಸಂಶಯ ಇಲ್ಲ. ಪ್ರಪಂಚದಲ್ಲೇ ಇಷ್ಟು ಸಂಶಯ ಕಾರಣ ಆಗ್ತಾವ ಅಂದ್ರೆ ಪಾರಮಾರ್ಥದ ಮೋಕ್ಷದ ವಿಷಯದಲ್ಲಿ. ಹಾಗಾಗಿ ಇಲ್ಲಿ ಕೂಡ ಅಜ್ಞಾನ ಕಾಲದಲ್ಲಿ ಅನಾತ್ಮ ದಶೆಯನ್ನು ಬಿಡಿಸಿ ಜ್ಞಾನ ಕಾಲದಲ್ಲಿ ಆತ್ಮರೂಪ ದಶೆಯನ್ನು ಉಂಟು ಮಾಡಿ ನೀನೇ ಬ್ರಹ್ಮನೆಂಬ ಬೋಧಿಸುವುದೇ ಎರಡನೆಯ ದಶಾಂತರ ಬೋಧನೆ. ಒಂದನೇದು ಮುಖಾಂತರ, ಅಲ್ಲೇನು ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯ ಹೇಳಿದ್ರು. ಇಲ್ಲೇನು ಹೇಳ್ತಾರ? ವಿರತಿ ಏನು ಅಂದ್ರೆ ಆತ್ಮ ಯಾವುದು ಅನಾತ್ಮ ಯಾವುದಂತ ವಿವೇಕದಿಂದ ದೇಹಾದಿ ಅನಾತ್ಮನು ತಾನೆಲ್ಲೆಂದ ಭಾವಿಸಿ, ಬಹಳ ಸಲ ಹೇಳ್ತಾನೆ, ಹೇಳಿದ್ದೆ ದೃಷ್ಟಾಂತ. ಯಾವತ್ತು ಹೊಸದಾಗಿ ಮರ ಹಿಡದಲ್ಲ, ಕಾಳು ಕೇರೆ ಇಲ್ಲ ಅಂದಕಿ ಅತ್ತೆ ಮನೆಗೆ ಬಂದು ಕೇರಕ್ಕೇನನ್ನು ಕೊಟ್ರೆ ಕೇರಿದ ಮೇಲೆ ಆಕಿ ಏನು ಬಿಟ್ಟು ಹಾಕ್ಬೇಕು? ಸುಮ್ಮನೆ ಕೇಳ್ತಾರಲ್ಲ, ಡಬ್ಬೆಗೆ ಹಾಕೊಂಡ್ಬರ್ತಾರೆ. ಹಳ್ಳ ಬೇರೆ ಕಾಳು ಬೇರೆ ಅಂತ ಗೊತ್ತಿತ್ತಂದ್ರೆ ಹಳ್ಳನ್ನು ಬಿಟ್ಟು ಹಾಕ್ತಾಳೆ, ಕಾಳನ್ನು ಡಬ್ಬೆಗೆ ಹಾಕ್ತಾಳೆ. ಕೇಳ್ದಂಗೆ ಮಾಡಿದ್ಲು, ಡಬ್ಬೆಗೆ ಹಾಕೊಂಡ್ ಲೋಸು. ಈಗ ಹಳ್ಳನೂ ಗೊತ್ತಿಲ್ಲ, ಕಾಳನೂ ಗೊತ್ತಿಲ್ಲ, ಅದಕ್ಕೆ ಎರಡು ಗೊತ್ತಿಲ್ಲ. ಅದ್ರಂಗೆ ಆತ್ಮ ಯಾವುದು ಅನಾತ್ಮ ಯಾವುದಂತ ಗೊತ್ತಿದ್ದಾಗ ಅನಾತ್ಮ ಬಿಡಕ್ ಬರ್ತದೋ ಸುಮ್ಮನೆ ಬಿಡಕ್ ಬರ್ತದ? ಗೊತ್ತಿದ್ದ ಬಿಡಬೇಕಾಗಿದ್ರೆ ಇದನ್ನ ಮೊದಲೇ ಗೊತ್ತು ಮಾಡಿಕೊಂಡ್ರ ಅವ್ರು. ವಿವೇಕ ವಿಚಾರ ಮಾಡಿ ನೋಡು. ಸುಮ್ಮನೆ 70-80 ವರ್ಷ ಕಾಲ ನೂಕಿ ಹೋದಿ, ಇದ ನಾನು ಯಾರು, ದೇಹ ಏನು, ಅದಕ್ಕನೇ ತನಿವಿದೇನೋ ಎನ್ನೋಳು ಒಂದಿತ್ತೇತಕ್ಕೆ. ನಾನ್ಯಾರು, ಉಣುವ, ವಾಸಿಸುವ, ನೋಡುವ, ಕೇಳುವ ತನ ಆರದು ಅಂತ ಒಂದ್ ದಿವಸನ ವಿಚಾರ ಮಾಡಿದ್ದೇನೆ. ಅವ್ರ್ಯಾರು ಇವ್ರ್ಯಾರು, ಕಾಕ, ಕಕ್ಕ, ಮಾವ, ದೊಡ್ಡಮ್ಮ, ದೊಡ್ಡವನು, ದೊಡ್ಡಮ್ಮನ ತಂಗಿ ಮಗಳು, ಇದ್ರ ಬಗ್ಗೆ ಕೇಳ್ಬೇಕು. ಒಬ್ಬೊಬ್ರು ಹೇಳ್ತಾರಂದ್ರೆ ಎಷ್ಟು ನೆನಪಿಟ್ಕೊಂಡು ಹೇಳ್ತಾರೆ, ಹಿಂಗೇ ಆಗ್ಬೇಕಂತ ಹೇಳ್ತಾರೆ. ಅಷ್ಟು ಸಂಸ್ಕಾರ ಆಗಿರ್ತಂತ. ಹಾಗಾಗಿ ವಿರತಿಯನ ಆತ್ಮ ಅಭಿರತಿಯ ನಂತರದಿಂದೇ ಪರಮನು ಅದ್ವೈನೆಂದು ತಿಳುಪುವ ವರಬೋಧೆಯದು ದಶಾಂತರಬಹುದೆಂದು ನಿರ್ಧರಿಸು. ಇದು ಶ್ರುತಿಸಿದ್ಧಬಹುದಾಗಿ. ಏನ್ರಿ ಬರೀ ನೀನೇ ಹೇಳ್ತಿದ್ದಿ, ನೀನು ಹೇಳಿದ್ದೆ ಕೇಳಬೇಕನ್ನ ನಾನು ಅಂತಂದ್ರೆ ನಾ ಹೇಳ ವಾಕ್ಯ ಅಲ್ಲ, ಇದು ಶ್ರುತಿ ಸಿದ್ಧವಾದ ವಾಕ್ಯ. ಅಂದ್ರೆ ಇದು ಪರಮಾತ್ಮನು ಹೇಳಿದಂತ ನುಡಿದಂತ ಮಾತು. ಶ್ರುತಿ ಪ್ರಮಾಣದಿಂದ ಹೇಳ್ತು ಅಂದ್ರ ಅವರು. ಯಾಕಂದ್ರೆ ಇದು ಬಾಲ್ಯ ದಶೆಯನ್ನು ಬಿಟ್ಟು ಯೌವನಕ್ಕೆ ಬಂದಂತೆ ಅವಿಚಾರ ಕಾಲದಲ್ಲಿ ಅನಾತ್ಮಗಳಾದ ಅನ್ನಮಯಾದಿ ಆನಂದಮಯ ಪರ್ಯಂತರ 5 ಕೋಶಗಳಲ್ಲಿ ನಾನು ಅಂತ ವ್ಯವಹರಿಸುವುದೇ ಅನಾತ್ಮ ದಶೆ. ದಶೆ ಅಂದ್ರೆ ಅದು ಕಾಲ, ಹುಡುಗ ಬುದ್ಧಿ ಕಾಲ ಅಂತ. ಬಾಲ್ಯದಲ್ಲಿ ಏನು ಮಾಡದ? ಬಾಲ್ಯದಲ್ಲಿ ಆಟ ಪಾಠಗಳಲ್ಲಿ ಕಳೆದೆ,
ಬಾಲ್ಯದಲ್ಲಿ ನಾವೇನು ಆಟ ಆಡೋದು ಪಾಠ ಮಾಡೋದು ಇದ್ರಾಗ ಕಳೆದವಲ್ಲ. ಯೌವನದಲ್ಲಿ ಏನು ಕಳೆದೇವಿ? ಆ ಕಡೆ ಹೋದ್ವಿ, ರಕ್ತ. ಮುಪ್ಪಿನಲ್ಲಿ ಚಿಂತಾಸಕ್ತ ಏನು ಮಾಡ್ಕೊಂತ ಹೋದ್ವಿ. ಮತ್ತೆ ಇದು ಅಜ್ಞಾನ ಅವಸ್ಥೆ ಮೊದಲು ಹೆಂಗಿತ್ತು, ಈಗ ಮುದುಕಾದನ ಅದೇ ಅದಲ್ಲ. ಅದಂಗೆ ಇಲ್ಲಿ ಬಾಲಾವಸ್ಥೆ ಬಿಟ್ಟು ಯೌವನಾವಸ್ಥೆ ಬಂದಾಗ, ಯೌವನದವನು ಬಾಲ್ಯದಲ್ಲಿ ಚಿಣುಕೋಲು ಆಡ್ತಿದ್ದ, ಬೊಗರೆ ಆಡ್ತಿದ್ದ. ಯೌವನದಾಗ ಲಗ್ನ ಹಾಕೊಂಡು ಹೆಂಡತಿ ಸಂಗಟ ಚಿಣುಕೋಲು ಬೊಗರೆ ಆಡ್ತಾನೆ, ಕೋಲಿ ಆಟ ಆಡ್ತಾನೆ. ಯಾಕೆ ಅವಾಗ ಆಡಿದ್ದಿಲ್ಲ ಅಂದ್ರೆ ಅವಾಗಿನ ಅವಸ್ಥೆ ಬುದ್ಧಿ ಹಂಗಿತ್ತು, ಆಡಿದ್ನಪ್ಪ. ಈಗ ದೊಡ್ಡವನಾಗಿನಿ, ಬುದ್ಧಿವಂತ ಆಗಿನಿ ಅಂತ ಆಡೋದು ಬಿಡ್ತಾನಿಲ್ಲ. ಮತ್ತೆ ಮೊದಲು ಹಂಗೆ ಇದ್ದಿ, ದೇಹನೇ ನಾನಂತ ಅನ್ಕೊಂಡಿದ್ದಿ, ಈಗನು ದೇಹ ನಾನಂತಿದ್ದಿ. ಎಷ್ಟು ದೊಡ್ಡವನಾಗಿದ್ದಲ್ಲಿ ಹುಡುಗರು ಬುದ್ಧಿ ಆದಂತಾರಿಲ್ಲ. ವಯಸ್ಸು ನೋಡಿದ್ರೆ ಕತ್ತೆ ಆದಂಗೆ ಅದ, ಬುದ್ಧಿ ನೋಡಿದ್ರೆ ಹುಡುಗರದ. ನಾವು ಭಾಳ ಚಲೋ ಅದ, ಎಲ್ಲ ಅದ, ಯುವತಿ, ರುದ್ರಾಕ್ಷಿ, ಕುಂಕುಮ, ಮಾತುಕತೆ ಎಲ್ಲ ಚಲೋ ಅವ. ಆದ್ರೆ ದೇಹ ಬುದ್ಧಿ ಇತ್ತಂದ್ರೆ ಹುಡುಗರು ಬುದ್ಧಿ ಇದ್ದಂಗೆ, ಹುಡುಗಿದ್ದಂಗೆ. ಯಾರ ದೃಷ್ಟಿಯಲ್ಲಿ? ವೇದಗಳ ದೃಷ್ಟಿಯಲ್ಲಿ. ಅದಕ್ಕೆ ಶ್ರುತಿಸಿದ್ಧ ಹೋದಾಗಿ. ಹೀಗೆ ಪಂಚಕೋಶವನ್ನ ವಿಚಾರ ಮಾಡಿದ್ರೆ ಪಂಚಕೋಶಕ್ಕೆ ನೀ ಸಾಕ್ಷಿಯಾಗಿ ಬೇರಿದ್ದೆಲ್ಲ. ಹಾಗಾಗಿ ಸಾಕ್ಷಿ ಆದ್ಮೇಲೆ ಏನಿದ್ದಿ? ಪ್ರತ್ಯೇಗಾತ್ಮನೇನಿದ್ದಿ, ಬೇರೆನಿದ್ದೆಲ್ಲ. ಅಂದಾಗ ನಿನಗೇನಾಗ್ತದ? ನಾನು ಸ್ವಲ್ಪ ಬ್ಯಾರೆ ಏನಿದ್ದೇಕಂತಂಬ ಅನುಭವ ಬರ್ತದ. ಅವಾಗೆಲ್ಲ ಅನುಭವ ಆಗದು. ಆ ಕಾಲಕ್ಕೆ ಏನಾಗ್ತದ? ಅನಾತ್ಮ ದಶೆ, ಬಾಲ್ಯಾವಸ್ಥೆ ಚಟ ಹೋದಂಗ ಅಜ್ಞಾನ ಅವಸ್ಥೆಯ ಭಾವನೆಗಳೆಲ್ಲ ಹೋಗ್ತಾವನಲ್ಲಿ. ಹೋದ್ಮೇಲೆ ಅವನೇನ್ ಮಾಡ್ತಾನ? ಮತ್ತೆ ಎಂದೆಂದು ಕೂಡ ಆ ಗೋಲಿ ಚಿನುಕೋಲು ಬಗರಿ ಆಡಂಗಿಲ್ಲ. ಮತ್ತೆ ಆಡಕ್ ಹೋಗ್ತಾನೆ ದೊಡ್ಡವನಾಗ್ಯಾನಿಗೆ. ಅದರಂತೆ ಸಾಕ್ಷಿಯಾದ ನೀನೇ ಪರಮಾತ್ಮ ಇದೆ ಎಂಬುದಾಗಿ ಅಯಂ ಆತ್ಮ ಬ್ರಹ್ಮ ಅಂದ್ರು. ನಾನು ಬ್ರಹ್ಮಸ್ವರೂಪನೇ ಇದ್ದೇನೆ ಅಂತ ಆ ಮಹಾವಾಕ್ಯದ ಅರ್ಥವನ್ನ ಶಿಷ್ಯರಿಗೆ ಬೋಧ ಮಾಡಿದ್ರೆ ದಶಾಂತರ ಬೋಧೆ ಅಂದ್ರು. ಈ ಥರ ಮಾಡ್ಬೇಕು ನೋಡವ್ರು, ಯಾರು ಗುರುಗಳಾದವ್ರು. ಮತ್ತೆ ಭಾವಾಂತರದೇನಪ್ಪ? ಪರಮನೇ ನೀನೆಂಬುದೇ ಪರೀಕ್ಷಿಸೆ ಭಾವಾಂತರ ಬೋಧೇನಿಪದು ನಿಜದಳು. ಪರಮಾತ್ಮನೆಂದೆಂಬ ತಾನು ಅನ್ಯನು ಎಂದೆಂಬ ಎರಡು ಭಾವನೆಗಳು ಪುಷಿ ಹಕ್ಕು. ಹೇಳ್ತಾರೆ ಮುಂದ, ಮೊದಲು ಅಜ್ಞಾನಾವಸ್ಥೆಯಲ್ಲಿ ಅನಾತ್ಮವಾದ ಅಹಂಕಾರದಲ್ಲಿ ತಾದಾತ್ಮನಾಗಿ ನಾನು ಜೀವ, ನಾನು ಹುಟ್ಟಿದವನು, ವಿಕಾರ ಆಗೋನು, ಸಾಯವನು, ನಾನು ಉಣ್ಣವನು, ತಿನ್ನವನು, ಉಣ್ಣೋದು ತಿನ್ನೋದಿಲ್ಲ ಅಂದ್ರೆ ಬದುಕೋದಿಲ್ಲ ಅಂತ ತಿಳ್ಕೊಂಡಿ. ಹೌದು. ಮತ್ತೆ ನಾನು ಸಂಸಾರಿ ಅಂದ್ರೆ ಜನನ ಮರಣಕ್ಕೆ ಒಳಗಾದವನು, ಇವು ತಪ್ಸಕ್ ದಾರಿಲ್ಲ, ತಪ್ಪದಿಲ್ಲ, ಇದಕ್ಕೆ ಔಷಧವಿಲ್ಲ ಅಂತ ಅನ್ಕೊಂಡವನು. ಹಾಗಾಗಿ ಇಲ್ಲಿ ಪರಮಾತ್ಮನೇ ನೀನೆಂದೆಂಬ ನಿಜದಳು ಅಂದ್ರೆ ನಿನ್ನ ಸ್ವರೂಪದಲ್ಲಿ ಪರಮಾತ್ಮನೆಂದೆಂಬ ಅಂದ್ರೆ ನಾನು ಪರಮಾತ್ಮನೆಂದ ಹೇಳುವ, ಪರಮಾತ್ಮನಿಗೆ ನಾನು ಬೇರೆ ಅಂತ ಹೇಳುವ ಎರಡು ಭಾವನೆಗಳು ಸುಳ್ಳಾಗಿರುವ, ಎರಡು ಸುಳ್ಳೆ. ಪರಮಾತ್ಮ ನಾನಂತಿದ್ದಿ, ನಿನ್ನ ಬಿಟ್ಟು ಇನ್ನೊಬ್ಬ ನಾನೇನು? ಅದು ದೋಷ ಅಲ್ಲ. ಪರಮಾತ್ಮ ನಾನು ಅಂತ ಹೇಳ್ತದಂದ್ರೆ ನಿನ್ನಗೆ ಇನ್ನೊಬ್ಬರು ಬೇರೆ ಯಾರೇನು? ನೀನೇ ಇದ್ದ ಮೇಲೆ ಅದು ಸುಳ್ಳು. ಮತ್ತೆ
ಪರಮಾತ್ಮನಕ್ಕಿಂತ ಜೀವಾತ್ಮನ ಬೇರೆ ಏನೆಂಬುದು ಸುಳ್ಳೆ. ಎರಡು ಒಂದೇ, ಎರಡು ಒಂದಲ್ಲ. ಹಾಗಾಗಿ ಅಜ್ಞಾನ ಕಲ್ಪಿತ ಮಹಾವಾಕ್ಯವನ್ನ ಪ್ರಾರಂಭದಲ್ಲಿ ಬೋಧ ಮಾಡಿ ಜ್ಞಾನ ಬೋಧೆಯನ್ನು ಮಾಡ್ತಾರೆ ಗುರುಗಳು. ಏಕೋ ದೇವ ಸರ್ವಭೂತೇಶು ಕೂಡ ಎಂಬ ಮಹಾವಾಕ್ಯವನ್ನ ತಿಳ್ಕೊಂಡು ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪ ಅಂತ ಯಾರಿಗೆ ಅನುಭವ ಆಗ್ಯದ ಅವ್ರಿಗೆ ಅರ್ಧಜ್ಞಾನಿ ಅಂತ ಬರೆದಾರ. ಅರ್ಧಜ್ಞಾನಿ ಅಲ್ಲ. ಯಾಕಲ್ಲ? ಅವನೇ ನಾನು ಎಂಬುದು ಪೂರ್ಣ ಜ್ಞಾನ. ಅವನೇ ನಾನು. ಇಷ್ಟು ಮಟ್ಟಕ್ಕೆ ತಗೊಂಡು ಹೋಗ್ಯಾರ ಮಹಾತ್ಮರಂದ್ರೆ ನಾವು ಎಷ್ಟು ವಿಚಾರ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಹೇಳ್ತಾ ಬಂದ್ರು, ಪರಮನೇ ನೀನೆಂದು, ಆ ಪರಮಾತ್ಮ ನೀನೆಂತ ಹೇಳುವುದು ಏನಾಗ್ಯದ? ಅದು ಸುಳ್ಳೆ, ನಾನೆಂಬುದು ಸುಳ್ಳೆ. ನಾನು ಇಲ್ಲ, ನೀನಿಲ್ಲ, ಒಬ್ಬನೇ ಇದ್ದಲ್ಲ. ಯಾರು ನೀವು ಅಂತ ಕೇಳಿದ್ರೆ ಇಬ್ಬರಿದ್ದಾಗ ಯಾರು ಬೇಕಿತ್ತ ಬಂದು ಕೇಳ್ತಾರೆ, ಏನು ನಾನೆಂತ ಹೋಗ್ಬಿಡ್ತಾನ ಅವನ ಮನೆಗೆ. ಯಾರ ಮನೆಗೆ ಇಬ್ಬರು ಮೂರಿದ್ರೆ ಕೂಗ್ತಾನೆ, ಯಾರು ಬೇಕಂತ ಕೇಳ್ತೀವಿಲ್ಲ. ಯಾಕೆ ಇಬ್ಬರು ಮೂರಿವೆ, ಮತ್ತೆ ಯಾರನ್ನ ಕರೆದಾನ ಅಂತೇಳಿ ಯಾರು ಬೇಕಪ್ಪ ಅಂತ ಕೇಳ್ತೀವಿ. ನೀವೊಬ್ಬನಿದ್ದಾಗ ಏನಪ್ಪ ಅಂತಿದ್ದಿ? ಅಲ್ಲಿ ಯಾರು ಬೇಕಂದಿ, ಇಲ್ಲಿ ಏನಪ್ಪ ಅಂದಿ. ಹಾಗೆ ಇಲ್ಲಿ ಕೂಡ ಅನ್ಯಗಳಾದವನು ಅನ್ಯೋಪದೇಶ ಎಂಬ ವಾಕ್ಯದಿಂದ ಅನ್ಯವನ್ನು ಒರೆಗುತ್ತಾ ಅನ್ಯವನ್ನು ಅರುಪಲ ಅನ್ಯ ಅಪದೇಶ ಬೋಧೆಯನಿಕ್ಕು ಧನ್ಯೇ ನೀನು ಅರಿ ಅನ್ಯವದ ಪುಷಿತಾನೆಯೇ ಅನ್ಯ ಭೂಜ್ಯನು ದೃಶ್ಯ ಮಾತ್ರನು. ಇಲ್ಲಿ ಅನ್ಯ ಅಂದ್ರೇನು? ನನ್ನ ಬಿಟ್ಟು ಬೇರೆ ಏನಾವಲ್ಲ, ಎಲ್ಲ ಅನ್ಯವು. ನಾವು ನನ್ನವ್ರು ಅನ್ಕೊಂಡಿವಿ. ಹೆಂಡ್ರು ಮಕ್ಕಳು ಹೊಲ ಮನೆ ಆಸ್ತಿ ಅಂತಸ್ತು ಇವೆಲ್ಲ ನೀನೇನು ಬೇರೆ ಇದ್ದಿ. ಬೇರೆದ್ರು ಕೂಡ ಏನು ಅನ್ಕೊಂಡಿದ್ದಿ? ನಾನು ಅನ್ಕೊಂಡಿದ್ದೆ. ಇದೇ ಅಲ್ಲ ಅಜ್ಞಾನ. ಹಾಗಾಗಿ ಅದನ್ನ ಬೋಧಿಸುತ್ತಾ ಅಧಿಷ್ಠಾನವಾದ ಆತ್ಮನನ್ನು ತಿಳಿಸಲಾಗಿ ಅದಕ್ಕೆ ಏನು ಹೇಳಿದ್ರು? ಅನ್ಯೋಪದೇಶ ಬೋಧೆಯನಿಕ್ಕು ಅಂದ್ರೆ ಅನ್ಯವನ್ನ ಕಳೆದು ಉಪದೇಶವೆಂದು ಹೇಳಲ್ಪಡುವುದು ಧನ್ಯ ಕೃತಾರ್ಥಳೆ. ಇಲ್ಲೇನು ಹೇಳಬೇಕು ಗುರುಗಳು? ಸರ್ವಾತ್ಮಕ ಬೋಧೆಯನ್ನು ಬಿಟ್ಟು ನೀತ್ಯಾತ್ಮಕ ಬೋಧೆಯನ್ನು ಹೇಳುವುದು. ಸರ್ವಾತ್ಮಕ ಬೋಧೆಯನ್ನ ಹೇಳಿದರೆ ಆ ಶಿಷ್ಯನಿಗೆ ಸಂಶಯಗಳು ಹೆಚ್ಚಾಗ್ತವೆ, ಕಡಿಮೆ ಆಗೋದಿಲ್ಲ. ಸರ್ವಾತ್ಮಕ ಬೋಧೆ ನೀನೇ ಬ್ರಹ್ಮ ಅಂದ್ರೆ ಏನ್ ಕಂಡ? ಶರೀರವೇ ಬ್ರಹ್ಮ ಅಂದ. ಇಲ್ಲೆಲ್ಲ ಮೂಲ ಹೊಡೆತ ಬೀಳ್ತದ. ಅದಕ್ಕೆ ಗುರುಗಳಾದವರು ಅನ್ಯೋಪದೇಶಕ್ಕೆ ಅಂದ್ರೆ ಅದಕ್ಕೆ ಹೆಸರು ಅನ್ಯವನ್ನ ತಿಳಿಸುವುದು. ಬೇರೆ ಅದನ್ನ ತಿಳಿಸಿ ನಿನ್ನ ಇರುವಿಕೆಯನ್ನು ಬೋಧಿಸುವುದು. ಬೇರೆ ಏನ್ ತಿಳಿಸೋದು? ಈಗ ಶಾಸ್ತ್ರಗಳಲ್ಲಿ ಯಾವ ಅಜ್ಞಾನ ಮಾಯೆ ಮಹಾತತ್ವದಿಂದ ಪ್ರಾರಂಭ ಮಾಡಿ ಪಂಚಮಹಾಭೂತದ ದೇಹವನ್ನ ನಮಗೆ ಹೇಳ್ತಾ ಬಂದ್ರು ಇದು ಅನ್ಯ. ಇದು ಅನ್ಯ. ಬೇರೆ ಅಂದ್ಮೇಲೆ ನಾನು ಯಾರು ಅಂದಾಗ ಹೇಳಿದ್ರು ಉಳಿದ ಉಳಿಮೆಯೇ ನೀನು. ತೆಗಿಲಿಕ್ಕೆ ಬರಲಾರ್ದೇನದ ಅದೇನು ನೀನಂದ್ರು. ಅದಕ್ಕೆ ದ್ವೈತಕ್ಕೆ ಉಪದೇಶ ನಡೆದ ವಿನ ಅದ್ವೈತಕ್ಕೆ ಉಪದೇಶ ಇಲ್ಲ. ಹಿಂದೆ ಹೋಗ್ಯದಲ್ಲ. ದ್ವೈತಕ್ಕೆ ಪವನ ವಯಸ್ಸೆ, ಅದ್ವೈತಕ್ಕೆ
ಪೌಣವೆಂದಿಲ್ಲ ವಿದುರರು ಪೌಣವನ ಬೋಧಿಸರು ಅಂತ ಬರೋದು. ಬಲ್ಲವರು ಪ್ರಮಾಣ ಕೊಟ್ಟು ಹೇಳಂಗಿಲ್ಲ ಅಂದ್ರೆ ಅವರು. ಹಾಗೆ ಇಲ್ಲಿ ಏನಾಯ್ತು, ತ್ವಂಪದ ಮತ್ತು ತತ್ಪದ ವಾಚ್ಯಾರ್ಥಗಳನ್ನ ಚೈತನ್ಯ ರೂಪವಾದ ನಿನಗೆ ಬೇರೆಯಾಗಿರುವುದು, ಅದರಿಂದಲೇ ಅವು ಕಲ್ಪಿತವಾಗಿವೆ ಎಂದು. ಕಲ್ಪಿತ ವಸ್ತುವಿಗೆ ಅಧಿಷ್ಠಾನ ಯಾವುದು? ನೀನೆಲ್ಲ. ಹಗ್ಗದಲ್ಲಿ ಹಾವಾದ, ಹಾವು ಹಗ್ಗದಲ್ಲಿ ಹಾವು ಕಲ್ಪಿತ, ಅದು ನಿಜವಾಗಿ ಹಾವಾದ ಕಲ್ಪಿತ. ಮತ್ತೆ ಹಾವಾದರೂ ತೋರ್ಲಿಕ್ಕೆ ಏನು ಕಾರಣ? ಹಗ್ಗನೇ ಕಾರಣ. ಹಗ್ಗಿಲ್ಲದೆ ಹಾವು ತೋರಿಲ್ಲ, ತೋರಿದ ಹಾವು ಹಗ್ಗದಲ್ಲಿಲ್ಲ. ವಿಚಾರ ಮಾಡಲಾಗಿ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಲ್ಲಿ ಜಗತ್ತಿಲ್ಲ. ಕೂಟಸ್ಥ ಸಾಕ್ಷಿ ಆಗಿರ್ತಕ್ಕಂಥ ನಿನ್ನಲ್ಲಿ ದೇಹ ಇಲ್ಲ. ತೋರ್ತವಲ್ರಿ, ಮತ್ತೆ ಹಾವು ತೋರಿದಲ್ಲ. ಅಜ್ಞಾನದಾಗ ತೋರ್ತು, ಜ್ಞಾನದಾಗ ಹೋಯ್ತಲ್ಲ. ಎಲ್ಲಿ ಹೋಯ್ತು? ಅದು ಎಕಡೆನ ಬಂದಿದ್ರೆ ಎಕಡೆನ ಓದ್ತಿದ್ದು. ಸುಮ್ಮನೆ ಕಲ್ಪನೆ, ಭ್ರಾಂತಿ ಅಂತ. ಅರಂಗ ದೇಹ ಉಳ್ಳ ಬ್ರಹ್ಮನಲ್ಲಿ ಇಲ್ಲದ ಲೋಕವು ಉಂಟೆನಿಸುವುದು. ಹಗ್ಗಾದಲ್ಲದು, ಹಾವಿಲ್ಲ ಅಷ್ಟೆ. ಬ್ರಹ್ಮ ನೀವಿದ್ದಿಲ್ಲ, ಇರ್ಬೇಕಾಗ್ಯದ. ಅದು ಜಗತ್ತಿರಂಗಿಲ್ಲ. ಆತ್ಮ ನೀನಿರ್ತದ್ದಿ, ದೇಹ ಇರಂಗಿಲ್ಲ. ಎಕಡೆ ಹೋಯ್ತ್ರಿ? ಎಕಡ್ಲಿಂದ ಬಂದಿತ್ತಂದ್ರೆ ಎಕಡೆ ಹೋಯ್ತು ಅಂತ ಹೇಳಕ್ ಬರ್ತದ. ಪಂಚಮಹಾಭೂತ ಅಂತ ಅನ್ಕೊಂಡಿವಿ, ಪಂಚಮಹಾಭೂತಕ್ಕೆ ಹೋಯ್ತು. ಪಂಚಮಹಾಭೂತ ಬಂದು ತೋರಿತು, ಪಂಚಮಹಾಭೂತ ಲಯ ಆಗ್ಯದ. ಆ ಪಂಚಮಹಾಭೂತ ತತ್ವಗಳಾದ್ರೂ ಕೂಡ ಇಲ್ಲಿ ಯಾದವು? ಆತ್ಮನಲ್ಲಿ ಲಯ ಆಗ್ತಾವ. ಅದು ದೇಹನು ಆತ್ಮಸ್ವರೂಪ ಆಯ್ತು, ನೀನು ಕೂಡ ಆತ್ಮಸ್ವರೂಪ ಅದಲ್ಲ. ಇಲ್ಲಿ ಭೇದ ಏನಾದಂತ ಕೊನೆಗೆ ಮುಟ್ಟೋದು. ಕೊನೆಗೆ ಶಾಸ್ತ್ರ ಲಯ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬೇಕು. ಇಲ್ಲಿ ಏನು ಕಳ್ಕೊಂಡಿವಿ ನಾವು? ದೇಹ ಆದ್ರೆ ಕಳ್ಕೊಂಡಾಗಾಯ್ತಾ? ಅದು ಅಲ್ಲಿ ಹೋಗ್ಯದ, ಮತ್ತೆ ಅದು ಹೊಸ್ತಾಗಿ ಮತ್ತೆ ಇನ್ನೊಂದು ತೊಟ್ಟು ಬರ್ತದ, ಇನ್ನೊಂದು ದೇಹ. ಹಾಗೆ ಅರುರೂಪನಾದ ತನಗಿಂತಲೂ ಅರಿಸಿಕೊಳ್ಳುವುದು ಸ್ವಪ್ನದಂತೆ ಬೇರೆ ಇಲ್ಲ. ಕನಸು ಹೆಂಗೆ ತಿಳಿತಿದ್ದಿ ಸತ್ಯ ಏನದು, ಅದರಂತೆ ಜ್ಞಾನ ಸ್ವರೂಪನಾದ ನಿನ್ನಲ್ಲಿ ಇವೆಲ್ಲವೂ ತೋರ್ತವ ಅಂತಂದ್ರೆ ಸ್ವಪ್ನದಂತೆ ಕನಸಿನಂತೆ ಸತ್ಯವಲ್ಲ. ಈ ರೀತಿಯಾಗಿ ಆ ಶಿಷ್ಯನ ಸ್ವರೂಪವನ್ನ ಬೋಧಿಸುವುದರಿಂದ ಇಂಥ ಬೋಧಕ್ಕೆ ಅನ್ಯೋಪದೇಶವೆಂದು ಹೆಸರನ್ನು ಕೊಟ್ಟಿರುವರು. 4 ಪ್ರಕಾರ ಬೋಧನೆ ನಡೀತಾವಿಲ್ಲಿ. ಇದು ಉಪದೇಶ ವಾಕ್ಯ ಅಂತ ನೀವು ನಡಿಬೇಕು. ಹೀಗೆ 4 ವಿಧಗಳಾದ ಬೋಧಗಳು ಇವು ಕೂಡ ಭ್ರಾಂತಿ ರೂಪಗಳಾಗಿರ್ತವೆಂದು ತಿಳಿಯತಕ್ಕದ್ದು. ಇವು ಕೂಡ ಭ್ರಾಂತಿನೇ. ತಿಳಿದಿಲ್ಲ, ಮತ್ತು ಅದಕ್ಕೆ ತಿಳಿಸೋಕೆ ಒಂದು ಉಪಾಯ ಮಾಡಿದ್ರು. ತಿಳಿದ ಮೇಲೆ ಇವು ಎಲ್ಲಿ ಹೋದು? ಎಲ್ಲಿಗಿಲ್ಲ. ಆ ಕಾರಣದಿಂದ ಮುಂದೆ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರಕ್ಕೆ 2 ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ನಾಳೆ ದಿನ ನಾವು
ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯದಲ್ಲಿ ಭಾಗವಹಿಸಬೇಕಾಗ್ಯದ. ನಾವು ಬರೋವರೆಗೂ ತಾವು ಇದ್ದವರು ಶಾಸ್ತ್ರವನ್ನು ಮುಂದುವರಿಸಿಕೊಂಡು ಹೋಗ್ರಿ ಅಂತ ಮಾತನ್ನು ಹೇಳಿ ಮಂಗಲವನ್ನು ಹೇಳೋಣ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. 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 ಅಂಗಲಿಂಗವೇ ಆಯ್ತು ನಿನ್ನಯ ಸಂಘದಿಂದಲೇ ಸೇವೆಗೈದು ಮಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ. ನೀನು ಜನಿಸಿದೆ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದೆಲ್ಲ ಅಮ್ಮು ನಡೆಯದೆ ತಿಳಿಯ ಕಳವಲ್ಲ. ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಡೆಯದೆ ತಿಳಿವ ಕಳವಲ್ಲ. ಸುಮನಾಗದು ತನಗೆ ಮುಕ್ತಿಯು ನೆಂಬಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬೊಮ್ಮನರೆದು ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ತುಂಗಮೈ ಮಾರುಡ ಗುರುವಾಗಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ